ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪದ್ಮನಾಭನಗರದ ನಿವಾಸದಲ್ಲಿ ಸಾರ್ವಜನಿಕರು ಅಂತಿಮ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರವನ್ನ ಹಾಸನಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬೇಕಾದಂಥ ಸಿದ್ಧತೆಗಳು ನಡೀತಾ ಇದೆ. ಇದೇ ವಾಹನ ಏನು ಗಮನಿಸ್ತಾ ಇದ್ದೀವಿ, ಇದೇ ತೆರೆದ ವಾಹನದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಅವರ ಹುಟ್ಟೂರಿಗೆ ಹಾಸನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಕೂಡ ಒಂದು ಕಡೆ ಆಗ್ತಾ ಇದೆ. ಯಾಕಂತಂದರೆ ಸಹಜವಾಗಿ ಬೆಳಗ್ಗೆ 7 ಗಂಟೆಯಿಂದಲೂ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾ ಇದ್ದಾರೆ. ಅದರಲ್ಲಿ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಗುಣದ ಬಗ್ಗೆ, ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳು ನಾವು ಮಾತನಾಡ್ತಾ ಇದ್ದೀವಿ. ಯಾಕಂತಂದರೆ ಒಂದೆರಡಲ್ಲ, ಒಂದು ರೀತಿ ಆದರ್ಶ ದಂಪತಿಗಳು, ಅದರ ಜೊತೆಗೆ ಹೆಂಗಿರಬೇಕು, ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತಾರಲ್ಲ, ಹಾಗೆ ಪ್ರತಿಯೊಂದು ಜವಾಬ್ದಾರಿನೂ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು ಚೆನ್ನಮ್ಮ ಅವರು. ಹಾಗಾಗಿ ಚೆನ್ನಮ್ಮ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದವರು ಅವರನ್ನು ಭಾಳ ಇಷ್ಟಪಡ್ತಾ ಇದ್ರು. ಎಲ್ಲರೂ ಕೂಡ ಬಂದೀಗ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಜನ ರಾಜಕೀಯ ಗಣ್ಯರು, ಸಿನಿಮಾ ತಾರೆಯರು, ಹಾಗೆಯೇ ಎಲ್ಲ ಕ್ಷೇತ್ರದಲ್ಲಿರುವಂತಹ ಅನೇಕ ನಾಯಕರುಗಳು ಕೂಡ ಬಂದು ಅವರ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಬಹುಶಃ ಇನ್ನೊಂದು ಕಾಲು ಗಂಟೆ, ಅರ್ಧ ಗಂಟೆ ಒಳಗೆ, 12 ಗಂಟೆ ಒಳಗೇನೆ ಅಂತಿಮ ಯಾತ್ರೆ ಆರಂಭ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ರೂಟ್ ಮ್ಯಾಪ್ ಕೂಡ ನಾವು ಗಮನಿಸ್ತಾ ಇದ್ವಿ. ಅಂದರೆ ಯಾವ ಮಾರ್ಗದ ಮೂಲಕ ಅವರ ಅಂತಿಮ ಯಾತ್ರೆ ಸಾಗುತ್ತೆ ಅಂತೇಳಿ. ಆಮೇಲೆ ಅಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಸ್ಟಾಪ್ ಕೊಟ್ಕೊಂಡು ಅವರ ಅಂತಿಮ ದರ್ಶನಕ್ಕೆ ಏನಾದರೂ ಅವಕಾಶ ಮಾಡಿಕೊಡ್ಬೋದು ಅಂತ ಕಾಣುತ್ತೆ. ಯಾಕಂತಂದರೆ ಸಹಜವಾಗಿ ಹಾಸನದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದರಲ್ಲೂ ಈ ದೊಡ್ಡಗೌಡರ ಕುಟುಂಬ ಅಂತ ಅಂದರೆ ಒಂದು ರೀತಿ ದೇವ್ರ ಥರ ನೋಡ್ತಾರೆ. ಅಂದರೆ ಒಂದು ರೀತಿ ದೇವಸ್ಥಾನ ಇದ್ದಂಗೆ ಅವರಿಗೆ, ಅವ್ರ ಮನೆಗೆ ಹೋಗ್ತಾ ಇದ್ದಿದ್ದು. ಯಾಕಂತಂದರೆ ಪ್ರತಿಯೊಬ್ಬರು ಬಂದಂಥ ಸಂದರ್ಭದಲ್ಲೂ ಕೂಡ ಒಂದು ರೀತಿ ಸಹಾಯ ಮಾಡುವಂಥ ಮನೋಭಾವ, ಆಮೇಲೆ ಎಂಥ ತಪ್ಪೇ ಇದ್ದರೂ ಕೂಡ ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸುವಂತಹ ಗುಣ ಇತ್ತು ಚೆನ್ನಮ್ಮ ಅವರಿಗೆ. ಹಾಗಾಗಿನೇ ದೇವೇಗೌಡರಿಗೆ ದೊಡ್ಡ ಶಕ್ತಿಯಾಗಿದ್ದರು, ಒಂದು ರೀತಿ ಬ್ಯಾಕ್ ಬೋನ್ ಅವರಿಗೆ. ಹೆಂಗೆ ಅಂತಂದರೆ ಪ್ರತಿಯೊಂದು ಏಳು ಬೀಳುಗಳಲ್ಲೂ ಕೂಡ ಅವ್ರ ಜೊತೆಗೇ ಇದ್ದರು. ಆಮೇಲೆ ಅವರು ಕಂಪ್ಲೀಟ್ ತಮ್ಮ ಇಡೀ ಜೀವನವನ್ನು ದೊಡ್ಡಗೌಡರಿಗೋಸ್ಕರನೇ ಮುಡುಪಾಗಿಟ್ಟಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಅವರು ತಮ್ಮ ಜೀವನದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅಂದರೆ ಕಂಪ್ಲೀಟ್ ಮನೆ ಜವಾಬ್ದಾರಿ, ಮಕ್ಕಳನ್ನು ಬೆಳೆಸಿದಂಥ ಪರಿ, ಕೇಳಿ 70 ವರ್ಷಕ್ಕಿಂತ ಹೆಚ್ಚಿನ ದಾಂಪತ್ಯ ಜೀವನ ನಡೆಸಿರುವಂತಹ ತಮ್ಮ ಧರ್ಮಪತ್ನಿ ನಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತಲೇ ಭಾಳ ಭಾವುಕರಾಗಿದ್ದರು ದೊಡ್ಡಗೌಡರು. ಆಮೇಲೆ ಅವ್ರ ಪಕ್ಕದಲ್ಲೇ ಕೂತಿದ್ರು, ಕೈ ಹಿಡ್ಕೊಂಡು. ಹಾಸ್ಪಿಟಲಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿಂದನೇ ಅವರಿಗೆ ಫುಲ್ ಅಪ್ಸೆಟ್ ಆಗಿದ್ದರು. ಆಮೇಲೆ ಮನೆಗೆ ಅವರ ಪಾರ್ಥಿವ ಶರೀರ ತಂದ ಮೇಲಂತೂ ಅಲ್ಲೇ ಅದರ ಮುಂದೆನೇ, ಆ ಪೆಟ್ಟಿಗೆ ಮುಂದೆನೇ ಒಂದು ಚೇರ್ ಹಾಕ್ಕೊಂಡು ಅಲ್ಲೇ ಕೂತಿರ್ತಾರೆ. ಆಮೇಲೆ ಬಂದಂಥ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಧೈರ್ಯ ಹೇಳ್ತಾಯಿದ್ರು, ಅಂದರೆ ಅವ್ರನ್ನ ಸಮಾಧಾನ ಪಡಿಸ್ತಾಯಿದ್ರು. ಆಮೇಲೆ ವೈದ್ಯರು ಕೂಡ ಹೇಳಿದ್ದಾರೆ ಅವರಿಗೆ, ಯಾಕಂತಂದರೆ ಅವರಿಗೂ ಕೂಡ ಭಾಳ ಏಜ್ ಆಗಿದೆ. ಇಂಥ ಟೈಮಲ್ಲಿ ನೀವು ಸ್ವಲ್ಪ ಅಪ್ಸೆಟ್ ಆಗೋದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಊಟ ಮಾಡಿ ಅಂಥೇಳಿ ವೈದ್ಯರು ಕೂಡ ಅವ್ರಿಗೆ ಸಲಹೆ ಕೊಟ್ಟಿದ್ದಾರೆ. ಬಟ್ ಇಲ್ಲ, ಸಹಜವಾಗಿ ಆ ನೋವು ಅದೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಅದರಲ್ಲೂ ದೇವಸ್ಥಾನ, ದೇವರು ಅಂತ ಹೋಗ್ತಾ ಇರ್ತಾರಲ್ಲ, ಅದೇ ಥರದ ಪ್ರಾರ್ಥನೆ ಕೂಡ ಮಾಡ್ಕೊಂಡಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಆ ಪ್ರಾರ್ಥನೆ ಫಲ ಕೊಡಲಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಏನು ಬರ್ತಾ ಇದ್ರು, ಎಲ್ಲರೂ ಕೂಡ ಅವರು ಅನ್ನವನ್ನು ಬಡಿಸಿರುವಂಥದ್ದು, ಊಟವನ್ನು ಬಡಿಸಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಮನೆಗೆ ಬಂದರೆ ಆತ್ಮೀಯತೆಯಿಂದ ಅವರು ಯಾವ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಆಧರಿಸ್ತಾ ಇದ್ದಾರೆ. ಮತ್ತು ಎಲ್ಲ ಏಳು ಬೀಳುಗಳ, ಸಾಮಾನ್ಯ ದೇವೇಗೌಡ ಏಳು ಬೀಳುಗಳು, ಮಕ್ಕಳ ಏಳು ಬೀಳುಗಳು, ರಾಜಕೀಯ ಏಳು ಬೀಳುಗಳು, ಎದೆಗುಂದದೆ ಒಂದು ರೀತಿಯಲ್ಲಿ ಅವರೇ ಒಂದು ಸ್ಫೂರ್ತಿ ಮತ್ತು ಶಕ್ತಿ ಅಂತ ನಾನು ಕಿಟ್ಟು 16 ಕರೆಕ್ಟಾಗಿ ಬರ್ತಾ ಇದ್ದಾರೆ. ಕುಟುಂಬದ ಹಿಂದೆ ಅಂಥದ್ದು ಅಂತ ಒಂದು ಇವತ್ತು ಕಳ್ಕೊಂಡಿದ್ದಾರೆ. ವಿಶೇಷವಾಗಿ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಪ್ರಧಾನಮಂತ್ರಿಗಳಾಗಿ ಕೂಡ ಅವ್ರ ಹುದ್ದೆಯನ್ನು ಕೂಡ ಅಲಂಕರಣೆಯನ್ನು ಮಾಡಿ ಪ್ರಧಾನಮಂತ್ರಿಯಾಗಿ ಕೆಲಸ
ಅಂತ ಅಪಾರ ಭಕ್ತಿ ಅಮ್ಮನವರಿಗೆ, ಯಾರೋ ಚೆನ್ನಮ್ಮವರಿಗೆ. ಶುಕ್ರವಾರ ರಾವು ಕಾಲದಲ್ಲಿ ಪೂಜೆ, ನಿಮಿಷಾಂಬಾಲ ರಾವುಕಾಲ ಪೂಜೆ, ಕ್ಷಣಾಂಬಿಕಾಲ ರಾವುಕಾಲ ಪೂಜೆ. ಪ್ರತಿ ದಿನ ಅವರಿಗೆ ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಪ್ರತಿ ತಿಂಗಳು ಅಮಾವಾಸ್ಯೆ ಕಂಚಿ ಕಾಮಾಕ್ಷಿಯಿಂದ ಬಂದಿರತಕ್ಕಂಥ ಕುಂಕುಮ ಭಾಳ ವಿಶೇಷ. ಆದ್ದರಿಂದ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಚೆನ್ನಮ್ಮನವರು ಇವತ್ತು ಕಾಲವಾಗಿದ್ದಾರೆ ಅನ್ಕೋಬಾರ್ದು. ಅವರಿಗಿರ್ತಕ್ಕಂಥ ಆಯುಸ್ಸು, ಆರೋಗ್ಯ ಅವ್ರ ಮನೆ ಕುಟುಂಬಕ್ಕೆ ಇವತ್ತು ನೀವೆಲ್ಲರೂ ಏನು ಅಂದರೆ ಚಿಕ್ಕವ್ರು ಯಾರ್ಯಾರು ಇದ್ದೀರಾ ಅವ್ರ ಮನೆ ಕುಟುಂಬದನ್ನು ನೋಡಿ ಕಲ್ತ್ಕೊಳ್ಳೋದೇನು ಅಂದರೆ ಒಂದು ಸಂಸ್ಕಾರ. ಹೆಂಗೆ ರಾಜ್ಕುಮಾರ್ ಮನೆಯಲ್ಲಿ ಒಂದು ಸಭ್ಯತೆ, ಸಂಸ್ಕಾರ, ದೊಡ್ಡ ಮನೆ ಕುಟುಂಬ ಅಂತ ಹೇಗಿತ್ತು, ರಾಜಕೀಯದಲ್ಲಿ ದೊಡ್ಡ ಮನೆ ಕುಟುಂಬದಲ್ಲಿ ಏನೇ ಇರಲಿ, ರಾಜಕೀಯವಾಗಿರಲಿ, ದಿಮಾಕ್ ಇರಲಿ, ಗಲಾಟೆ ಘರ್ಷಣೆ ಇರಲಿ, ಪಕ್ಷಭೇದ ಭಾವವಾಗಿರಲಿ, ಏನೇ ಇರಲಿ, ಆದರೆ ಅವ್ರ ಮನೇಲಿರೋ ದೈವಭಕ್ತಿ, ಅವ್ರ ಮನೆಯಲ್ಲಿರ್ತಕ್ಕಂಥ ಗೌರವ, ಯಾರೇ ಗುರುಗಳು ಬರಲಿ, ಯಾರೇ ಚಿಕ್ಕವರು ಬರಲಿ, ಊಟ ಇಲ್ಲದೆ ಕಳಿಸ್ಕೊಡ್ತಿರ್ಲಿಲ್ಲ. ಚೆನ್ನಮ್ಮವ್ರು ಹಾಗಿದ್ರು. ಅದರಿಂದ ನೀವು ಇಂಥ ಒಂದು ದಂಪತಿಗಳು ಸುಖವಾಗಿರೋಕ್ಕೆ, ಅವರ ಆಯುಸ್ಸು ಪರಿಪೂರ್ಣವಾಗಿ ದೀರ್ಘ ಸೌಮಂಗಲಾಗಿರೋದಕ್ಕೆ ಎಲ್ಲ ಹೆಣ್ಣು ಮಕ್ಕಳು ನೋಡಿ ಚೆನ್ನಮ್ಮನವರು ಕಲ್ತ್ಕೋಬೇಕು. ಒಂದು ದಿವಸ ಒಬ್ಬರನ್ನ ಅವ್ರನ್ನ ಬೈದಿದ್ದಿಲ್ಲ. ಎಲ್ಲೇ ಹೋದ್ರು ಕೈ ಹಿಡ್ಕೊಂಡು ಇಬ್ಬರು ಹೋಗೋರು, ಎಲ್ಲೇ ಹೋದ್ರು ಸಂಕಲ್ಪ ಮಾಡ್ಕೊಳ್ಳೋರು. ಅವರು ಇದ್ದಿದ್ದರಿಂದಾನೇ ಇವತ್ತು ಇವ್ರ ಕುಟುಂಬ ಅಂಥ ಒಂದು ಮಹಾಲಕ್ಷ್ಮಿ. ಈ ಮಹಾಲಕ್ಷ್ಮಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಬಂದಿರೋದು ಅವರ ಒಂದು ತುಂಬಿದ ಮನಸ್ಸು, ಆ ಮನಸ್ಸು ಅಂಥ ತಿಳಿಯಾಗಿರ್ತಕ್ಕಂಥ ಮನಸ್ಸಿಗೋಸ್ಕರ ಬಂದ್ವಿ. ಅವರ ಆತ್ಮಕ್ಕೆ ಶಾಂತಿ ಪರಿಪೂರ್ಣವಾಗಲಿ. ಯಾವುದೇ ಕಾರಣಕ್ಕೂ ನೀವೆಲ್ಲರೂ ಕಲ್ತ್ಕೋಬೇಕಾದ ಪಾಠ ಹಿರಿಯರಾಗಿರ್ತಕ್ಕಂಥ ದಾಂಪತ್ಯ ಜೀವನ ಹೀಗೆ ವರ್ಷದ ಕಾಲ ಇರ್ತಕ್ಕಂಥ ದೇವೇಗೌಡರು 94, ಇವರು 89. ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ. ಇನ್ಮೇಲಾದರೂ ಜಗಳ ವ್ಯಾಮೋಹ ಕಾರಣ